ಅರಣ್ಯಕಾಂಡ ಅಧ್ಯಾಯ 2. ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ್ದೇನೆಂದರೆ, ಇಸ್ರಾಯೇಲ್ಯರು ದೇವದರ್ಶನದ ಗುಡಾರದ ಸುತ್ತಲೂ ಸ್ವಲ್ಪ ದೂರವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಪ್ರತಿಯೊಬ್ಬನು ತನ್ನ ತನ್ನ ಗೋತ್ರಧ್ವಜದ ಹತ್ತಿರ ತನ್ನ ದಂಡಿನಲ್ಲೇ ಇಳಿದುಕೊಳ್ಳಬೇಕು. ಸೂರ್ಯೋದಯವಾಗುವ ದಿಕ್ಕಿನಲ್ಲಿ ಯಹೂದ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಯಹೂದ ಕುಲದವರ ನಾಯಕನು ಅಮ್ಮೀನಾದಾಬನ ಮಗನಾದ ನಹಶೋನನು. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 74,600 ಮಂದಿ. ಅವರ ಸಮೀಪದಲ್ಲಿ ಇಸ್ಸಾಕಾರ್ ಕುಲದವರು, ಜೆಬುಲೂನ್ ಕುಲದವರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಇಸ್ಸಾಕಾರ್ ಕುಲದ ನಾಯಕನು ಚೂವಾರನ ಮಗನಾದ ನೆತನೇಲ್. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 54,400 ಮಂದಿ. ಜೆಬುಲೂನ್ಯರ ನಾಯಕನು ಹೇಲೋನನ ಮಗನಾದ ಎಲೀಯಾಬ್. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 57,400 ಮಂದಿ. ಹೀಗೆ ಯಹೂದ ಕುಲದ ದಂಡಿಗೆ ಸೇರಿದವರೆಲ್ಲರೂ 186,400 ಮಂದಿ. ಇವರು ಮುಂಭಾಗದಲ್ಲಿ ಹೊರಡಬೇಕು. ದಕ್ಷಿಣ ದಿಕ್ಕಿನಲ್ಲಿ ರೂಬೇನ್ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ರೂಬೇನ್ ಕುಲದ ನಾಯಕನು ಶೆದೇಯೂರನ ಮಗನಾದ ಎಲಿಚೂರನು. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 46,500 ಮಂದಿ. ಅವರ ಸಮೀಪದಲ್ಲಿ ಸಿಮೆಯೋನ್ ಕುಲದವರು, ಗಾದ್ ಕುಲದವರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಸಿಮೆಯೋನ್ಯರ ನಾಯಕನು ಚೂರಿಷದ್ದಯ್ಯ ಮಗನಾದ ಶೆಲುಮಿಯೇಲನು. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 59,300 ಮಂದಿ. ಗಾದ್ಯರ ನಾಯಕನು ರೆಗೂವೇಲನ ಮಗನಾದ ಎಲ್ಯಾಸಾಫನು. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 45,650 ಮಂದಿ. ಹೀಗೆ ರೂಬೇನ್ ಕುಲದ ದಂಡಿಗೆ ಸೇರಿದವರೆಲ್ಲರೂ 151,450 ಮಂದಿ. ಇವರು ಎರಡನೆಯ ದಂಡಾಗಿ ಹೊರಡಬೇಕು. ಅನಂತರ ಸೈನ್ಯಗಳ ನಟ್ಟ ನಡುವೆಯಲ್ಲಿ ದೇವದರ್ಶನದ ಗುಡಾರವೂ ಲೇವಿಯರ ಪಾಳೆಯದವರು ಹೊರಡಬೇಕು. ಅವರು ಹೇಗೆ ಇಳಿದುಕೊಂಡಿದ್ದರೋ ಹಾಗೆಯೇ ತಮ್ಮ ಧ್ವಜಗಳನ್ನು ಹಿಡುಕೊಂಡು ತಮ್ಮ ಗೊತ್ತಾದ ಸ್ಥಾನದಲ್ಲಿ ಹೊರಡಬೇಕು. ಪಶ್ಚಿಮ ದಿಕ್ಕಿನಲ್ಲಿ ಎಫ್ರಾಯಿಮ್ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಅವರ ನಾಯಕನು ಅಮ್ಮೀಹೂದನ ಮಗನಾದ ಎಲೀಷಾಮ. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 40,500 ಮಂದಿ. ಅವರ ಸಮೀಪದಲ್ಲಿ ಮನಸ್ಸೆ ಕುಲದವರು, ಬೆನ್ಯಾಮೀನ್ ಕುಲದವರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಮನಸ್ಸೆ ಕುಲದವರ ನಾಯಕನು ಪೆದಾಚೂರನ ಮಗನಾದ ಗಮ್ಲಿಯೇಲ್. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 32,200 ಮಂದಿ. ಬೆನ್ಯಾಮೀನ್ ಕುಲದವರ ನಾಯಕನು ಗಿದ್ಯೋನಿಯ ಮಗನಾದ ಅಬೀದಾನ್. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 35,400 ಮಂದಿ. ಹೀಗೆ ಎಫ್ರಾಯಿಮ್ಯರ ದಂಡಿಗೆ ಸೇರಿದವರೆಲ್ಲರೂ 108,100 ಮಂದಿ. ಇವರು ಮೂರನೆಯ ದಂಡಾಗಿ ಹೊರಡಬೇಕು. ಉತ್ತರ ದಿಕ್ಕಿನಲ್ಲಿ ದಾನ್ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಅವರ ನಾಯಕನು ಅಮ್ಮೀಷದ್ದಯ್ಯ ಮಗನಾದ ಅಹೀಗೆಜೆರ್. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 62,700 ಮಂದಿ. ಅವರ ಸಮೀಪದಲ್ಲಿ ಅಶೇರ್ ಕುಲದವರು, ನಫ್ತಾಲಿ ಕುಲದವರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಅಶೇರ್ ಕುಲದವರ ನಾಯಕನು ಒಕ್ರಾನನ ಮಗನಾದ ಪಗೀಯೇಲ್. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 41,500 ಮಂದಿ. ನಫ್ತಾಲಿ ಕುಲದವರ ನಾಯಕನು ಏನಾನನ ಮಗನಾದ ಅಹೀರನು. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 53,400 ಮಂದಿ. ಹೀಗೆ ದಾನ್ ಕುಲದ ದಂಡಿಗೆ ಸೇರಿದವರೆಲ್ಲರೂ 157,600 ಮಂದಿ. ಇವರು ಕಡೇ ದಂಡಾಗಿ ಹೊರಡಬೇಕು. ಇಸ್ರಾಯೇಲ್ಯರಲ್ಲಿ ಗೋತ್ರಗಳ ಪ್ರಕಾರ ಲೆಕ್ಕಿಸಲ್ಪಟ್ಟವರು ಇವರೇ. ಆ ದಂಡುಗಳಲ್ಲಿ ಸೈನಿಕರಾಗಿ ಲೆಕ್ಕಿಸಲ್ಪಟ್ಟವರು 603,550 ಮಂದಿ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಲೇವಿಯರು ಇಸ್ರಾಯೇಲ್ಯರ ಸಂಗಡ ಲೆಕ್ಕಿಸಲ್ಪಡಲಿಲ್ಲ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ಮಾಡಿದರು. ಹಾಗೆಯೇ ದಂಡಾಗಿ ಡೇರೆಗಳನ್ನು ಹಾಕಿಕೊಳ್ಳುತ್ತಿದ್ದರು. ಹಾಗೆಯೇ ಗೋತ್ರ ಕುಟುಂಬಗಳ ಪ್ರಕಾರ ಹೊರಡುತ್ತಿದ್ದರು. ದೇವರು
ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ ಅರಣ್ಯಕಾಂಡ 2ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 2. ಮೊದಲನೇ ಅಧ್ಯಾಯದಲ್ಲಿ 12 ಗೋತ್ರದವರ 20 ವಯಸ್ಸಿನಿಂದ ಮೇಲ್ಪಟ್ಟಂಥ ವಯಸ್ಸಿನ ಗಂಡಸರನ್ನು ಸೈನ್ಯಕ್ಕಾಗಿ, ಯುದ್ಧಕ್ಕಾಗಿ ಆಯ್ಕೆಯಾದಂಥ ಒಂದು ವಿಷಯವನ್ನು ಮೊದಲನೇ ಅಧ್ಯಾಯದಲ್ಲಿ ನೋಡ್ತೇವೆ. 12 ಗೋತ್ರದವರಿಂದ ಒಟ್ಟು ಸೈನಿಕರು ಸುಮಾರು 6,03,000, ಸರಿಯಾಗಿ ಹೇಳಬೇಕಾದ್ರೆ 6,03,550 ಜನರು ಇದ್ದರೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 12 ಗೋತ್ರದವರು ಅವರನ್ನು ಲೆಕ್ಕಿಸುವಾಗ ಲೇವಿಯರನ್ನು ಮಾತ್ರ ಲೆಕ್ಕಿಸಬೇಡ ಎಂಬುದಾಗಿ ದೇವರು ಹೇಳಿದ್ದನು. ಮತ್ತು ಅವರ ಒಂದು ಜವಾಬ್ದಾರಿಕೆ ಬೇರೆಯಾಗಿತ್ತು. ಅವರ ಕರ್ತವ್ಯ ಮುಖ್ಯವಾಗಿ ದೇವರ ಆಲಯದಲ್ಲಿ ಅಥವಾ ದೇವದರ್ಶನ ಗುಡಾರದಲ್ಲಿ ಅವರಿಗೆ ಕೆಲಸ ಇತ್ತು. ಮಾತ್ರವಲ್ಲದೆ ದೇವದರ್ಶನ ಗುಡಾರದ ಸುತ್ತಲೂ ಅವರು ಇರಬೇಕೆಂಬುದಾಗಿ ದೇವರು ಹೇಳಿದನು. ಅವರು ಆಜ್ಞಾಶಾಸನಗಳಿರುವಂಥ ಆ ಒಂದು ದೇವದರ್ಶನ ಗುಡಾರದಲ್ಲಿ ಅವರಿಗೆ ಕೆಲಸ ಇತ್ತು. ಆ ಕೆಲಸವನ್ನು ಮೋಶೆ ಅವರಿಗಾಗಿ ನೇಮಿಸಿದ್ದನು. ಮತ್ತು ಅವರು ದೇವದರ್ಶನಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ಹೊರುವಂಥವರಾಗಿದ್ದರು. ದೇ ಕ್ಯಾರಿಡ್ ದಿ ಆರ್ಟಿಕಲ್ಸ್ ಆಫ್ ದ ಥಿಂಗ್ಸ್ ಆಫ್ ದ ಟ್ಯಾಬರ್ನ್ಯಾಕಲ್. ದೇವದರ್ಶನ ಗುಡಾರದ ಪ್ರತಿಯೊಂದು ವಸ್ತುಗಳನ್ನು ಹೊತ್ತಂಥವರು ಅವರು ಮಾತ್ರ, ರಿಸರ್ವ್ ಆಗಿ ಕಾದಿರಿಸಲ್ಪಟ್ಟವರಾಗಿದ್ದರು. ಇದು ಚಿಕ್ಕ ಕೆಲಸವಾಗಿದ್ದರೂ ದೊಡ್ಡ ಕೆಲಸವಾಗಿದ್ದರೂ ಮಹತ್ವಪೂರ್ಣವಾದಂಥ ಕೆಲಸ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ದೇವರಿಗಾಗಿ ಅವ್ರು ಮಾಡಿದಂಥ ಕೆಲಸ ಬಹು ಪ್ರಾಮುಖ್ಯವಾದದ್ದು. ಮತ್ತು ಅವರು ದೇವದರ್ಶನ ಗುಡಾರದ ಸೇವೆಯನ್ನು ಮಾಡುವವರಾಗಿರಬೇಕು. ದೇವದರ್ಶನದ ಗುಡಾರದ ಸುತ್ತಲೂ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಮೊದಲನೇ ಅಧ್ಯಾಯ 50ನೇ ವಚನ. ಅಂದರೆ ತಮ್ಮ ಚಿಕ್ಕ ಚಿಕ್ಕ ಡೇರೆಗಳನ್ನು ಆ ದೇವದರ್ಶನ ಗುಡಾರ ಸುತ್ತಲೂ ಹಾಕಿಕೊಂಡಂಥ ವ್ಯಕ್ತಿಗಳು ಭಾಗ್ಯವಂತರು. ಒಂದು ರೀತಿಯಿಂದ ಹೇಳಬೇಕಾದ್ರೆ ದೇವರಿಗೆ ಹತ್ತಿರವಾಗಿ ಇದ್ದಂಥವರು. ದೇವದರ್ಶನ ಗುಡಾರಕ್ಕೆ ಮತ್ತು ಆಜ್ಞಾಶಾಸನಗಳಿರುವಂಥ ಆ ಒಂದು ಸ್ಥಳಕ್ಕೆ ಹತ್ತಿರವಾಗಿದ್ದಂಥವರು ಈ ಲೇವಿಯರು. ಮತ್ತು ಹೊರಡುವಾಗ ಇಸ್ರಾಯೇಲರು ಪ್ರಯಾಣ ಮಾಡಿ ಸುಮಾರು ಸ್ಥಳಗಳು ಹೊರಟಿದರು. ಅವರು ಹೊರಡುವಾಗ, ಇಸ್ರಾಯೇಲರು ಪ್ರಯಾಣ ಮಾಡುವಾಗ ಆ ಗುಡಾರವನ್ನು ಲೇವಿಯರೇ ಬಿಚ್ಚಬೇಕು. ವಾವ್, ಆಶ್ಚರ್ಯ. ಮತ್ತು ಇಳಿಯುವಾಗ ಲೇವಿಯರೇ ಅದನ್ನು ಹಾಕಬೇಕು. ಒಂದು ಸ್ಥಳದಲ್ಲಿ ಇಳ್ಕೊಳ್ಬೇಕಾದ್ರೆ ಲೇವಿಯರೇ ಆ ದೇವದರ್ಶನ ಗುಡಾರವನ್ನು ಹಾಕಬೇಕು. ಇತರರು, ಗಮನಿಸಿ, ಇತರರು ಬೇರೆ 12 ಗೋತ್ರದವರು ಅಥವಾ ಈ ವಿಶ್ವಾಸಿಗಳು, ಈ ನಾಯಕರು ಯಾರೇ ಇರ್ಬೋದು, ಇತರರು ಹತ್ತಿರಕ್ಕೆ ಬಂದರೆ ಅವರಿಗೆ ಮರಣ ಶಿಕ್ಷೆ ಆಗಬೇಕು. ಭಾಳ ಸ್ಟ್ರಿಕ್ಟ್ ಆಗಿದ್ದರು ದೇವರು. ಆದ ಕಾರಣ ಲೇವಿಯರು ಮಾತ್ರ ತಮ್ಮ ಡೇರೆಗಳನ್ನು ದೇವದರ್ಶನ ಗುಡಾರದಲ್ಲಿ ಹಾಕಿಕೊಳ್ತಿದ್ದರು. ಮತ್ತು ಹೀಗಾದರೆ ಯೆಹೋವನ ಕೋಪವು ಇಸ್ರಾಯೇಲರ ಮೇಲೆ ಉಂಟಾಗುವುದಕ್ಕೆ ಆಸ್ಪದ ಇಲ್ಲ ಎಂಬುದಾಗಿ ಮೋಶೆ ವಿವರಿಸಿ ಹೇಳಿದನು. ಮತ್ತು ಲೇವಿಯರು ದೇವದರ್ಶನ ಗುಡಾರವನ್ನು ಕಾಯುವವರಾಗಿದ್ದರು. ಸರಿ, ಇಂದು ನಮ್ಮ ಅಧ್ಯಯನ ಅರಣ್ಯಕಾಂಡ 2ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 2. ಇಲ್ಲಿ ನೋಡುವಾಗ ದೇವರು ವಿವರಗಳ ದೇವರು. ಗಾಡ್ ಈಸ್ ದಿ ಗಾಡ್ ಆಫ್ ಡೀಟೇಲ್. ಅಂದರೆ ಯಾರ್ಯಾರು ಎಲ್ಲೆಲ್ಲಿರಬೇಕು,
ಯಾರ್ಯಾರು ಎಲ್ಲೆಲ್ಲಿರಬಾರ್ದು, ಯಾವ ಕಡೆಯಲ್ಲಿ ಯಾರು ಇರಬೇಕು, ಪೂರ್ವದಲ್ಲಿ ಯಾರು, ಪಶ್ಚಿಮದಲ್ಲಿ ಯಾರು, ಉತ್ತರದಲ್ಲಿ ಯಾರು, ದಕ್ಷಿಣದಲ್ಲಿ ಯಾರು ಎಂಬುದಾಗಿ ದೇವರು ಯಾವ್ಯಾವ ಗೋತ್ರದವರು, ಮೊದಲನೇದಾಗಿ ಮೊದಲನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ ಒಂದೊಂದು ಗೋತ್ರದವರಲ್ಲಿ ಅಂದರೆ 12 ಗೋತ್ರದವರಲ್ಲಿ 20 ವಯಸ್ಸಿಗಿಂತಲೂ ಮೇಲ್ಪಟ್ಟವರು ಯಾರು ಎಂಬುದನ್ನು ದೇವರು ಲೆಕ್ಕಿಸಂತ ಹೇಳಿದ. ಆ ರೀತಿಯಾಗಿ ಲೆಕ್ಕಿಸಿದರು. ಆ ಲೆಕ್ಕ ಪ್ರಕಾರವಾಗಿ ಹೆಚ್ಚು ಯವನಸ್ಥರು ಇದ್ದಂಥ ಗೋತ್ರ ಯಹೂದ ಗೋತ್ರದಲ್ಲಿ ಇದ್ದರು. 74,600 ಯವನಸ್ಥರು ಅಥವಾ ಸೈನಿಕರು ಇದ್ದರು. ಕನಿಷ್ಠ ಪಕ್ಷ ಇದ್ದಂಥ ಒಂದು ಗೋತ್ರದವರು ಯಾರಂತ ಹೇಳ್ಬಿಟ್ಟು ನೋಡುವಾಗ ಮನಸ್ಸೆ ಗೋತ್ರದವರಲ್ಲಿ ಸುಮಾರು 32,000 ಯವನಸ್ಥರಿದ್ದರು. ಈಗ ಒಂದೊಂದು ಗೋತ್ರದವರು ಯಾವ ಕಡೆಯಲ್ಲಿ ಪ್ಲೇಸ್ ಆರ್ ಡೈರೆಕ್ಷನ್, ಯಾವ ಸ್ಥಳದಲ್ಲಿ ಇವರೆಲ್ಲ ಇರಬೇಕು ಅಥವಾ ಗೋತ್ರದವರು ಇರಬೇಕಂತ 2ನೇ ಅಧ್ಯಾಯದಲ್ಲಿ ದೇವರು ಒಂದು ವಿವರವನ್ನು ಕೊಟ್ಟಿರುವಂಥದ್ದು ಆಶ್ಚರ್ಯ. ದೇವರು ವಿವರಗಳ ದೇವರು. ಗಾಡ್ ಈಸ್ ದ ಗಾಡ್ ಆಫ್ ಮೊದಲನೇ ಅಧ್ಯಾಯದಲ್ಲಿ ನಾವು ಈಗಾಗಲೇ ನೋಡಿಕೊಂಡಿದ್ದು ದೇವರು ಅಂಕಿಗಳ ದೇವರು. ಗಾಡ್ ಈಸ್ ದ ಗಾಡ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಎರಡನೇದಾಗಿ ದೇವರು ವಿವರಗಳ ದೇವರು. ಗಾಡ್ ಈಸ್ ಅ ಗಾಡ್ ಆಫ್ ಡೀಟೇಲ್ಸ್. ಅಸ್ಪಷ್ಟವಾಗಿರಲಿಲ್ಲ, ದೇವರು ಸ್ಪಷ್ಟವಾಗಿ ಎಲ್ಲವನ್ನು ವಿವರವಾಗಿ ಹೇಳಿದನು. ಅಷ್ಟೇ ಅಲ್ಲ, ದೇವರು ಇನ್ನೊಂದು ವಿಷಯ, ದೇವರು ಕ್ರಮದ ದೇವರು. ಗಾಡ್ ಈಸ್ ಅ ಗಾಡ್ ಆಫ್ ಆರ್ಡರ್ಲಿನೆಸ್. ಲೆಕ್ಕಾಚಾರದ ದೇವರು, ವಿವರಗಳ ದೇವರು. ಮತ್ತು ಅದೇ ಸಂದರ್ಭದಲ್ಲಿ ದೇವರು ನಾವು ಇವೆಲ್ಲವನ್ನು ಓದಿಕೊಳ್ಳುವಾಗ ಕ್ರಮದ ದೇವರು, ಕ್ರಮಬದ್ಧವಾದ ದೇವರು ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಗಾಡ್ ಈಸ್ ದಿ ಗಾಡ್ ಆಫ್ ಆರ್ಡರ್ಲಿನೆಸ್. ಇದನ್ನೇ ಪೌಲನು ಕೂಡ ಬರೆಯುವಾಗ 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ಆತನು ಹೇಳುವಾತನಾಗಿದ್ದಾನೆ. ಕ್ರಮದ ಕುರಿತಾಗಿ, ಸಭೆಯ ವಿಷಯವಾದಂಥ ಕ್ರಮ ಆತನು ಹೇಳ್ತಾನೆ. ಇಲ್ಲಿ ಕೂಡ ದೇವರು ಆ ಕ್ರಮವನ್ನು 2ನೇ ಅಧ್ಯಾಯದಲ್ಲಿ ತರ್ತಾನೆ. ಯಾವ ಕಡೆಯಲ್ಲಿ ಯಾವ ಗೋತ್ರದವರು ಇರಬೇಕು, ಎಷ್ಟು ಜನರು ಇರಬೇಕು, ಇದ್ದರು ಎಂಬಂಥದ್ದು ವಿವರ ಇಲ್ಲಿ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಏನೆಂದರೆ, ದೇವರು ಹೇಳುವಂಥದ್ದು 2ನೇ ವಚನ ನಿಮಗೋಸ್ಕರವಾಗಿ ಓದ್ತೇನೆ. ಅರಣ್ಯಕಾಂಡ 2ನೇ ಅಧ್ಯಾಯದ 2ನೇ ವಚನ. ಯೆಹೋವನು ಮೋಶೆ ಆರೋನರಿಗೆ ಹೇಳಿದಂಥ ಮಾತಿನಲ್ಲಿ, ಇಸ್ರಾಯೇಲರೆಲ್ಲರೂ ದೇವದರ್ಶನ ಗುಡಾರದ ಸುತ್ತಲೂ ಸ್ವಲ್ಪ ದೂರವಾಗಿ, ಗಮನಿಸಿ, ಹತ್ತಿರ ಅಲ್ಲ, ಹತ್ತಿರ ಲೇವಿಯರಷ್ಟೇ ಹತ್ತಿರವಾಗಿರಬೇಕು. ಆ ದೇವದರ್ಶನ ಗುಡಾರ ಸುತ್ತಲೂ ಹತ್ತಿರವಾಗಿ ಇರಬೇಕಾದಂಥವರು ಲೇವಿಯರು ಮಾತ್ರ. ಆದರೆ ದೇವದರ್ಶನ ಗುಡಾರದಿಂದ ದೂರದಲ್ಲಿ, ಸ್ವಲ್ಪ ದೂರವಾಗಿ ಇಸ್ರಾಯೇಲರೆಲ್ಲರೂ ತಮ್ಮ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ದೇವರು ಹೇಳಿದ್ದು ಕ್ರಮ, ವಿವರ, ಅಂಕಿ. ಪ್ರತಿಯೊಬ್ಬನು ತನ್ನ ಗೋತ್ರ ಧ್ವಜದ ಹತ್ತಿರ. ಧ್ವಜ ಹಾಗಾದರೆ ಪ್ರತಿ ಗೋತ್ರದವರಿಗೂ ಒಂದೊಂದು ಫ್ಲ್ಯಾಗ್ ಇತ್ತು, ಒಂದು ಧ್ವಜ ಇತ್ತು. ತಮ್ಮ ಗೋತ್ರಕ್ಕೆ ಅನುಸಾರವಾದಂಥ ಆ ಒಂದು ಧ್ವಜದ ಹತ್ತಿರ ತನ್ನ ದಂಡಿನಲ್ಲೇ ಇಳಿದುಕೊಳ್ಳಬೇಕು. ಆ ಕಡೆ ಈ ಕಡೆ ಮಿಕ್ಸ್ ಆಗಬಾರ್ದು. ಎಲ್ಲರೂ ಇಸ್ರಾಯೇಲರೇ, ಆದರೆ 12 ಗೋತ್ರ ಕ್ರಮ, ಅದು ಧ್ವಜ ಇಟ್ಕೊಂಡು. ಈಗ 3ನೇ ವಚನದಿಂದ ದೇವರು ಡೈರೆಕ್ಷನ್ಸ್. ದೇವರು ಪ್ರೊಡ್ಯೂಸರ್, ಆತನು ಸೃಷ್ಟಿಕರ್ತನು, ಉಂಟು ಮಾಡಿದ ಆತ. ಈಗ ದೇವರು ಡೈರೆಕ್ಟರ್, ನಿರ್ದೇಶಕನು. ಆತನು ಹೇಗೆ ನಡಿಬೇಕು, ಹೇಗೆ ಇರಬೇಕು ಎಂಬುದನ್ನು ಹೇಳುವ ಆತನಾಗಿದ್ದಾನೆ. ದೇವರು ಓನರ್ ಆಗಿದ್ದಾನೆ, ದೇವರು ಯಜಮಾನನಾಗಿದ್ದಾನೆ. ಈ ರೀತಿಯಾಗಿ ದೇವರ ಕೇಂದ್ರಿತವಾದಂಥ ವಿಷಯವನ್ನು
ಪ್ರಿಯ ವೀಕ್ಷಕರೇ, ನಾವು ಕಲಿತಾ ಇದ್ದೇವೆ. ಅರಣ್ಯಕಾಂಡ 2ನೇ ಅಧ್ಯಾಯದ 3ನೇ ವಚನ. ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 2 ವರ್ಸ್ 3. ಸೂರ್ಯೋದಯವಾಗುವ ದಿಕ್ಕಿನಲ್ಲಿ, ಅಂದರೆ ಪೂರ್ವದಲ್ಲಿ, ಸೂರ್ಯೋದಯವಾಗುವ ದಿಕ್ಕಿನಲ್ಲಿ ಯೆಹೂದ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಹಾಗಾದರೆ ಪೂರ್ವದ ಕಡೆ ಯಾರಿರಬೇಕಂದ್ರೆ ಮೊಟ್ಟ ಮೊದಲನೇದು ಯೆಹೂದ ಗೋತ್ರದವರು. ಯೆಹೂದ ಗೋತ್ರದವರೊಂದಿಗೆ ಇನ್ನು 2 ಗೋತ್ರದವರು ಸೇರಿರಬೇಕು. ಯೆಹೂದ ನಾಯಕತ್ವ ಮತ್ತು ಇಸಕ್ಕಾರ್, ಜೆಬುಲೂನ್, ಇವರಿಬ್ಬರು ಕೂಡ. ಒಟ್ಟು 3 ಗೋತ್ರದವರು ಪೂರ್ವದ ಕಡೆ, 3 ಗೋತ್ರ ಆ ಕಡೆ, 3 ಗೋತ್ರ ಈ ಕಡೆ, 3 ಗೋತ್ರ ಇನ್ನೊಂದು ಕಡೆ, 3 ಗೋತ್ರ ಇನ್ನೊಂದು ಕಡೆ ಅಂತ ಹೇಳ್ಬಿಟ್ಟು ಹೀಗೆ 4 ದಿಕ್ಕಿನಲ್ಲಿನೂ 3 3 3 4 3 12 ಗೋತ್ರದವರು ಇದ್ದರು. ಸರಿ, ಯೆಹೂದ ಮೊದಲು. ಭಕ್ತ ಸಿಂಗ್ ಎಂಬಂಥ ದೇವ್ರ ಸೇವಕರು ಒಂದು ಸಾರಿ ಹೇಳಿದಂಥ ಮಾತು ನೆನಪಿಗೆ ಬರ್ತದೆ. ಅದೇನಂತ ಹೇಳಿದ್ರೆ, ಅವರು ನ್ಯಾಯಸ್ಥಾಪಕರು 1ನೇ ಅಧ್ಯಾಯದ ಮೊದಲು 2 ವಚನಗಳನ್ನು ಅವರು ಆಧಾರವಾಗಿ ಇಟ್ಟುಕೊಂಡು ಒಂದು ಸಾರಿ ಹೇಳಿದರು. ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ಯಾರು ಯುದ್ಧಕ್ಕೆ ಮೊದಲು ಹೋಗಬೇಕು, ಯಾವ ಗೋತ್ರ ಮೊದಲು ಹೋಗಬೇಕು? 12 ಗೋತ್ರದವರು. 12 ಗೋತ್ರದಲ್ಲಿ ಯಾವ ಗೋತ್ರ ಯುದ್ಧಕ್ಕೆ ಹೋಗಬೇಕಂತ ಹೇಳ್ಬಿಟ್ಟು ಯೆಹೋವನನ್ನು, ದೇವರನ್ನು ವಿಚಾರಿಸಿದಾಗ ದೇವರು ಕೊಟ್ಟಂಥ ಆನ್ಸರ್ ಏನಂದರೆ ಯೆಹೂದ ಗೋತ್ರ. ಹಾಗಾದರೆ ಮೊಟ್ಟ ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಬೇಕಾದರೆ, ಯುದ್ಧದಲ್ಲಿ ಗೆಲ್ಲಬೇಕಾದವರಾದರೆ ಸ್ತೋತ್ರ ಅಥವಾ ಹಬ್ಬ, ಮಹೋತ್ಸವ, ಉತ್ಸವ ಅಂತ ಹೇಳ್ಬೋದು. ಸ್ತೋತ್ರೋತ್ಸವ ಬಹಳ ಪ್ರಾಮುಖ್ಯ, ಯುದ್ಧಕ್ಕೆ ಮುಂಚೆ ಇರ್ತಕ್ಕಂಥದ್ದು. ಸರಿ, ಪೂರ್ವದಲ್ಲಿ 3 ಗೋತ್ರದವರು, ಲೀಡರ್ ಬಂದು ಯೆಹೂದ. ದಕ್ಷಿಣದಲ್ಲಿ ಯಾರಿರಬೇಕಂದ್ರೆ ರೂಬೇನ್ ಕುಲದವರು ಅಂತ ದೇವರು ಹೇಳ್ತಾರೆ. 2ನೇ ಅಧ್ಯಾಯ 10ನೇ ವಚನದಲ್ಲಿ ದಕ್ಷಿಣದಲ್ಲಿ ರೂಬೇನ್ ಜೊತೆಯಲ್ಲಿ ಸಿಮಿಯೋನ್ ಮತ್ತು ಗಾದ್, ಈ 2 ಗೋತ್ರದವರು ಸೇರಿಕೊಳ್ತಿದ್ರು. 1ನೇ ಗೋತ್ರ ಯೆಹೂದ, 2ನೇ ಗೋತ್ರ ರೂಬೇನ್ ಗೋತ್ರದವರು ಇರಬೇಕು ದಕ್ಷಿಣದಲ್ಲಿ. ಪೂರ್ವದಲ್ಲಿ ಯೆಹೂದ ಪ್ಲಸ್ ಇನ್ನಿಬ್ಬರು, ಮತ್ತು ದಕ್ಷಿಣದಲ್ಲಿ ರೂಬೇನ್ ಮತ್ತು ಇನ್ನಿಬ್ಬರು, 3 + 3 6 ಗೋತ್ರದವರು, ಪೂರ್ವ ದಕ್ಷಿಣ. ಅನಂತರ 3ನೇದಾಗಿ ಇನ್ನೊಂದು ಗೋತ್ರದವರು. ಇನ್ನೊಂದು ಗೋತ್ರದವರು ಪಶ್ಚಿಮದಲ್ಲಿ. ಅದರ ಬಗ್ಗೆ 2ನೇ ಅಧ್ಯಾಯ ಅರಣ್ಯಕಾಂಡ 18ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಪಶ್ಚಿಮದಲ್ಲಿ ಎಫ್ರಾಯಿಮ್ ಗೋತ್ರದವರಿದ್ರು. ಎಫ್ರಾಯಿಮ್ ಅಂದರೆ 2ರಷ್ಟು ಫಲ ಕೊಡುವಂಥವ್ರು, ಡಬಲ್ ಫ್ರೂಟ್ ಆಗಿರುವಂಥವ್ರು ಎಫ್ರಾಯಿಮ್ ಗೋತ್ರದವರು. ಅವರು ಪಶ್ಚಿಮ ದಿಕ್ಕಿನಲ್ಲಿ. ಪೂರ್ವದಲ್ಲಿ ಯೆಹೂದ ಪ್ಲಸ್ 2 ಗೋತ್ರದವರು, ಒಟ್ಟು 3. ಮತ್ತು ಅದೇ ರೀತಿಯಾಗಿ ದಕ್ಷಿಣ ದಿಕ್ಕಿನಲ್ಲಿ ರೂಬೇನ್ ಮತ್ತು ಇನ್ನು 2 ಗೋತ್ರದವರು. ಮತ್ತು ಈಗ ಪಶ್ಚಿಮದಲ್ಲಿ ಎಫ್ರಾಯಿಮ್ ಗೋತ್ರದವರು, ಅವ್ರ ಜೊತೆಯಲ್ಲಿ ಇನ್ನೂ 2 ಗೋತ್ರದವರು ಇರಬೇಕಂತ ದೇವರು ಹೇಳಿದರು, ಮನಸ್ಸೆ ಮತ್ತು ಬೆನ್ಯಾಮೀನ್. ಎಫ್ರಾಯಿಮ್ ಗೋತ್ರದವರೊಂದಿಗೆ ಮನಸ್ಸೆ ಮತ್ತು ಬೆನ್ಯಾಮೀನ್ ಎಂಬ ಗೋತ್ರ 2 ಇರ್ತಿತ್ತು. ಹಾಗಾದರೆ 3 + 3 + 3 9 ಗೋತ್ರದವರು. ನಾಯಕರು ಯೆಹೂದ, ರೂಬೇನ್ ಮತ್ತು ಎಫ್ರಾಯಿಮ್ ಎಂಬ 3 ನಾಯಕತ್ವದ ಕೆಳಗೆ ಒಟ್ಟು 9 ಗೋತ್ರದವರು. ಈಗ ಇನ್ನೊಂದು ದಿಕ್ಕು ಉಳಿದಿದೆ. ಯಾವುದು? ಉತ್ತರ ದಿಕ್ಕಿನಲ್ಲಿ ದಾನ್ ಗೋತ್ರ. ಅದನ್ನು ನಾವು 2ನೇ ಅಧ್ಯಾಯ 25ನೇ ವಚನದಲ್ಲಿ ಅರಣ್ಯಕಾಂಡ ನೋಡ್ತೇವೆ. ನಂಬರ್ಸ್ ಚಾಪ್ಟರ್ 2 ವರ್ಸ್ 25. ದಾನ್ ಗೋತ್ರ.
ದಾನ್ ಅಂತ ಹೇಳಿದ್ರೆ ನ್ಯಾಯಾಧಿಪತಿ ಅಥವಾ ಜಡ್ಜ್. ಆ ಗೋತ್ರದೊಂದಿಗೆ ಆಶೇರ್ ಮತ್ತು ನಫ್ತಾಲಿ. ಆಶೇರ್ ಅಂದರೆ ಆಶೀರ್ವಾದ ಅಥವಾ ಸಂತೋಷ, ಹರ್ಷ ಅಂತ ಹೇಳ್ಬಿಟ್ಟು ಅರ್ಥ. ಮತ್ತು ನಫ್ತಾಲಿ ಅಂತ ಹೇಳಿದ್ರೆ ಹೋರಾಡುವಂಥವ್ರು, ಫೈಟರ್ ಅಥವಾ ಕಾನ್ಫ್ಲಿಕ್ಟ್ ಅಂತ ಹೇಳ್ಬಿಟ್ಟು ಈ ನಫ್ತಾಲಿ ಗೋತ್ರದವರು. ಒಟ್ಟು 3 + 3 + 3 + 3 ಒಟ್ಟು 12 ಗೋತ್ರದವರು. 12 ಗೋತ್ರದವರು ನಾಯಕತ್ವ, ಮುಂದಾಳತ್ವ ವಹಿಸಿದಂಥದ್ದು ಯೆಹೂದ, ರೂಬೆನ್, ಎಫ್ರಾಹಿಂ ಮತ್ತು ದಾನ್. ಈ 4 ನಾಯಕತ್ವದ ಗೋತ್ರಗಳಲ್ಲಿ, ಅಂದರೆ ಆವತ್ತಿನ ದಿವಸ ಆ ಒಂದು ತಂಡಕ್ಕೆ 4 ಗೋತ್ರದವರು ಸೇರಿ ಒಟ್ಟಾಗಿ ಎಷ್ಟು ಜನರು ಅಂತ ಹೇಳಿದ್ರೆ 6,03,550 ಮಂದಿ ಎಣಿಸಲ್ಪಟ್ಟರು 32 ವಚನ ಪ್ರಕಾರವಾಗಿ. ಆದರೆ ಲೇವಿಯರು ಎಣಿಸಲ್ಪಡಲಿಲ್ಲ. 33ನೇ ವಚನದ ಪ್ರಕಾರವಾಗಿ ಲೇವಿಯರು ಎಣಿಸಲ್ಪಡಲಿಲ್ಲ ಅಂತೆ. ಲೇವಿಯರು ಎಣಿಸಲ್ಪಡಲಿಲ್ಲ ಎಂಬುದಾಗಿ ಇರೋದರಿಂದ ಅವರು ಎಲ್ಲಿದ್ದರು ಅಂತ ಒಂದು ಕ್ವಶ್ಚನ್ ನಮ್ಗೆ ಬರ್ಬೋದು. ಆದ ಕಾರಣ ಲೇವಿಯರು ಎಲ್ಲಿದ್ದರು? ಪೂರ್ವದಲ್ಲಿ ಯೆಹೂದ ಕುಲದವರು, ದಕ್ಷಿಣದಲ್ಲಿ ರೂಬೇನ್ ಕುಲದವರೊಂದಿಗೆ 2 ಕುಲ, ಮತ್ತು ಪಶ್ಚಿಮದಲ್ಲಿ ಎಫ್ರಾಯಿಂ ಕುಲ, ಮತ್ತು ಉತ್ತರದಲ್ಲಿ ದಾನ್ ಕುಲ ಅಥವಾ ಗೋತ್ರ ಅಂತಲೇ ಹೇಳೋಣ. ಈ ರೀತಿಯಾಗಿ 4 ಗೋತ್ರಗಳು ಪೂರ್ವ ಮತ್ತು ದಕ್ಷಿಣ, ಪಶ್ಚಿಮ, ಉತ್ತರದಲ್ಲಿ ಇದ್ದರು. ಲೇವಿ ಕುಲದವರು ಎಲ್ಲಿದ್ದಿರ್ಬೋದು ಅದರ ಬಗ್ಗೆ ನಾವು ಗಲಿಬಿಲಿ ಆಗೋದು ಬೇಡ, ಪ್ರಶ್ನೆ ಬರೋದು ಬೇಡ. 17ನೇ ವಚನದಲ್ಲಿ ಅರಣ್ಯಕಾಂಡ 2:17 ಅದರಲ್ಲಿ ಈ ರೀತಿಯಾಗಿದೆ: ಸೈನ್ಯಗಳ ನಡುವೆಯಲ್ಲಿ, ಭಾಳ ಸೆಂಟ್ರಲ್ ಆಗಿ ಸೈನ್ಯಗಳೆಲ್ಲ ಕಡೆ ಸೈನ್ಯ, ನಡುವೆಯಲ್ಲಿ ದೇವದರ್ಶನ ಗುಡಾರವು. ಹಾಗಾದರೆ ಸೈನಿಕರು, ಇಲ್ಲಿ ರಾಜಕೀಯನೂ ಇದೆ ಮತ್ತು ಆತ್ಮಿಕತ್ವನೂ ಇದೆ. ಎಲ್ಲ ಕಡೆ ಸೈನಿಕರು ಇದ್ದಾರೆ, ಆದರೆ ನಡುವೆ ಯಾರಿರೋದು? ದೇವರು. ದೇವದರ್ಶನ ಗುಡಾರವು. ಹಾಗಾದರೆ ಲೇವಿಯರಲ್ಲಿದ್ದಾರೆ. ಲೇವಿಯರ ಪಾಳ್ಯದವರು ಹೊರಡಬೇಕು. ಹಾಗಾದರೆ ಲೇವಿಯರು ದೇವ್ರ ಜೊತೆಗಿರ್ತಾರೆ. ಮತ್ತು ನಮಗೆ ದೇವರು ಬೇಕು, ದೇವ್ರ ಸೇವಕರು ಬೇಕು. ಆದ ಕಾರಣ ಈ ರೀತಿಯಾಗಿ ಒಂದು ಶಿಸ್ತನ್ನು ದೇವರು ಆಜ್ಞಾಪಿಸಿದ್ದಾನೆ. ಮತ್ತು ಒಂದೊಂದು ಗೋತ್ರದವರಿಂದ ಒಬ್ಬೊಬ್ಬ ನಾಯಕರನ್ನು ಕೂಡ ಆರಿಸಿಕೊಂಡ್ರು. ಹಾಗಾದರೆ 12 ಕುಲದವರು ಅಥವಾ 12 ಗೋತ್ರದವರ ನಾಯಕರು, ಅವರ ಹೆಸರುಗಳು ಇಂತಿಂಥವರ ಮಗನಾದ ಅಂತ ಹೇಳ್ಬಿಟ್ಟು 12 ನಾಯಕರು 12 ಗೋತ್ರಕ್ಕೆ ಇದ್ದರು. ಒಬ್ಬೊಬ್ಬರು ಹೆಸರುಗಳನ್ನು ನೋಡುವಾಗ ವಿಚಿತ್ರ ಹೆಸರುಗಳು ಅವರಿಗಿತ್ತು. ಆದರೆ ಆಶ್ಚರ್ಯ ಏನಂದರೆ ಒಬ್ಬೊಬ್ಬರ ಹೆಸರುಗಳು ಹೇಗೋ ದೇವರ ವಿಷಯವಾಗಿ ಅಥವಾ ತಮ್ಮ ಆ ಯುದ್ಧದಲ್ಲಿ ಜನರಿಗಿರುವಂಥ ಕೆಲವು ಗುಣಲಕ್ಷಣಗಳನ್ನು ಹೊಂದಿದಂಥ ಹೆಸರುಗಳನ್ನು ಇವರು ಹೊಂದಿದ್ದರು. ಈ ರೀತಿಯಾಗಿ 34ನೇ ವಚನದಲ್ಲಿ ನಾವು ನೋಡುವಾಗ ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಇಸ್ರಾಯೇಲ್ಯರು ಮಾಡಿದರು. ಹಾಗೆಯೇ ದಂಡಾಗಿ ಡೇರೆಗಳನ್ನು ಹಾಕಿಕೊಳ್ಳುತ್ತಿದ್ದರು. ಹಾಗೆಯೇ ಗೋತ್ರ ಕುಟುಂಬಗಳ ಪ್ರಕಾರ ಹೊರಡುತ್ತಿದ್ದರು. ಈ ಬಗ್ಗೆ ಒಂದು ಸಾರಿ ನಾವು ಅನಂತರ ಮುಂದಿನ ಅಧ್ಯಾಯಗಳಲ್ಲಿ ಇದನ್ನು ನಾವು ಸ್ಟಡಿ ಮಾಡ್ಬೋದು. ಅದೇನಂತ ಹೇಳಿದ್ರೆ, ಈ ಕ್ರಮವಾಗಿ ಪಶ್ಚಿಮದಲ್ಲಿ ಯಾರಿರಬೇಕು, ದಕ್ಷಿಣದಲ್ಲಿ ಯಾರಿರಬೇಕು, ಪೂರ್ವದಲ್ಲಿ ಯಾರಿರಬೇಕು, ಉತ್ತರದಲ್ಲಿ ಯಾರಿರಬೇಕು ಅಂತ ಹೇಳ್ಬಿಟ್ಟು 4 ದಿಕ್ಕುಗಳಲ್ಲಿ ಇದ್ದಂಥ ಸೈನ್ಯವನ್ನು ನೋಡುವಾಗ ಅವರು ಒಂದು ಶಿಲುಬೆಯ ಆಕಾರ ಇದ್ದ ಹಾಗೆ ಕಾಣಿಸ್ಕೊಳ್ತಿದ್ರಂತೆ. ಸರಿ, 2ನೇ ಅಧ್ಯಾಯ ಅರಣ್ಯಕಾಂಡ ಇದುವರೆಗೆ ನಾವು
ಅಧ್ಯಯನ ಮಾಡಿಕೊಂಡೆವು. ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. And the Lord spake unto Moses and unto Aaron, saying, Every man of the children of Israel shall pitch by his own standard, with the ensign of their father's house far off about the tabernacle of the congregation shall they pitch. And on the east side toward the rising of the sun shall they of the standard of the camp of Judah pitch throughout their armies. And Nahshon the son of Amminadab shall be captain of the children of Judah. And his host, and those that were numbered of them, were 614,600. And those that do pitch next unto him shall be the tribe of Issachar. And Nethaneel the son of Zuar shall be captain of the children of Issachar. And his host, and those that were numbered thereof, were 54,400. Then the tribe of Zebulun, and Eliab the son of Helon shall be captain of the children of Zebulun. And his host, and those that were numbered thereof, were 57,400. All that were numbered in the camp of Judah were 100,000 and 80,000 and 6,400 throughout their armies. These shall first set forth. On the south side shall be the standard of the camp of Reuben according to their armies, and the captain of the children of Reuben shall be Elizur the son of Shedeur. And his host, and those that were numbered thereof, were 46,500. And those which pitch by him shall be the tribe of Simeon. And the captain of the children of Simeon shall be Shelumiel the son of Zerushadai. And his host, and those that were numbered of them, were 59,300. Then the tribe of Gad, and the captain of the sons of Gad shall be Eliasaph the son of Reuel. And his host, and those that were numbered of them, were 45,650. All that were numbered in the camp of Reuben were 100,050 and 1,450 throughout their armies, and they shall set forth in the second rank. Then the tabernacle of the congregation shall set forward with the camp of the Levites in the midst of the camp. As they encamp, so shall they set forward, every man in his place by their standards. On the west side shall be the standard of the camp of Ephraim according to their armies, and the captain of the sons of Ephraim shall be Elishama the son of Ammihud. And his host, and those that were numbered of them, were 40,500, and by him shall be the tribe of Manasseh. And the captain of the children of Manasseh shall be Gamaliel the son of Pedahzur. And his host, and those that were numbered of them, were 32,200. Then the tribe of Benjamin, and the captain of the sons of Benjamin shall be Abidan the son of Gideoni. And his host, and those that were numbered of them, were 35,400. All that were numbered of the camp of Ephraim were 100,000 and 8,000 and 100 throughout their armies, and they shall go forward in the third rank. The standard of the camp of Dan shall be on the north side by their armies, and the captain of the children of Dan shall be Ahiezer the son of Ammishaddai. And his host, and those that were numbered of them, were 62,700. And those that encamp by him shall be the tribe of Asher, and the captain of the children of Asher shall be Pagiel the son of Okran. And his host, and those that were numbered of them, were 41,500. Then the tribe of Naphtali, and the captain of the children of Naphtali shall be Ahira the son of Enan. And his host, and those that were numbered of them, were 53,400. All they that were numbered in the camp of Dan were 100,050 and 7,600. They shall go hindmost with their standards. These are those which were numbered of the children of Israel by the house of their fathers. All those that were numbered of the camps throughout their hosts were 600,000 and 3,550. But the Levites were not numbered among the children of Israel, as the Lord commanded Moses. And the children of Israel did according to all that the Lord commanded Moses. So they pitched by their standards, and so they set forward, every one after their families, according to the house of their fathers.